ಬಳ್ಳಾರಿ ಮಾತ್ರ ಅಲ್ಲ, ರಾಯಚೂರಲ್ಲೂ ಕೈದಿಗಳಿಗೆ ರಾಜಾತಿಥ್ಯ ಸಿಗುತ್ತಂತೆ. ಕೋರ್ಟ್ಗೆ ಬರುವಂತಹ ಕೈದಿಗಳಿಗೆ ಸಂಬಂಧಿಕರು ರಾಜಾರೋಷವಾಗಿ ಹಣ ಕೊಟ್ಟು ಬಿಡ್ತಾರೆ. ಎಲ್ಲಿ ಪೊಲೀಸ್ ವಾಹನದಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲೇ ಕೈದಿಗಳಿಗೆ ಸಂಬಂಧಿಕರು ಹಣವನ್ನ ಹಸ್ತಾಂತರ ಮಾಡ್ತಾರೆ. ವಿಚಾರಣಾಧೀನ ಕೈದಿಗಳಿಗೆ ಹಾಗಾದ್ರೆ ರಾಯಚೂರಿನ ಜೈಲಿನಲ್ಲೂ ಕೂಡ ಎಲ್ಲ ರಾಜಾತಿಥ್ಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಈ ದೃಶ್ಯದಿಂದ ಮೂಡ್ತಾ ಇದೆ. ಕೈದಿಗೆ ಆತನ ಸಂಬಂಧಿ ಹಣವನ್ನ ಹಸ್ತಾಂತರಿಸ್ತಾ ಇರುವಂತಹ ದೃಶ್ಯ, ಜೊತೆಗೆ ಫೋನ್ ಕೊಡೋದು, ಮಾತನಾಡೋದಕ್ಕೆ ಈ ಎಲ್ಲ ಅವಕಾಶಗಳನ್ನ ನೀಡ್ತಾ ಇರುವಂತಹ ದೃಶ್ಯ ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸೆರೆಯಾಗಿದೆ. ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆಗೆ ಕೋರ್ಟ್ಗೆ ವಿಚಾರಣೆಗೆ ಅಂತ ಹೇಳಿ ಕರ್ಕೊಂಡು ಬಂದಂತಹ ಕೈದಿ ಆತ, ಪೊಲೀಸ್ ವಾಹನದಲ್ಲಿ ಆತನನ್ನ ಕರ್ಕೊಂಡು ಬರುವಂತಹ ಕೆಲಸ ಆಗಿರುತ್ತೆ. ಹಾಗ್ ಬಂದಂತಹ ಕೈದಿಯನ್ನ ಆತನ ಸಂಬಂಧಿಕ ಮಾತನಾಡಿಸ್ತಾನೆ, ದುಡ್ಡನ್ನ ಕೊಡ್ತಾನೆ, ಅದರ ಜೊತೆಗೆ ತನ್ನ ಮೊಬೈಲ್ ಕೂಡ ನೀಡ್ತಾನೆ. ತನ್ನ ಮೊಬೈಲ್ ಅನ್ನ ಕೊಟ್ಟು ಯಾರಿಗ್ ಬೇಕೋ ಅವ್ರ ಜೊತೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪೊಲೀಸ್ ವಾಹನದಲ್ಲಿ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ, ಆತನ ಸುತ್ತಮುತ್ತಾನೇ ಇದ್ದಾರೆ. ಅವರ ಕಣ್ಣ ಮುಂದೆಯೇ ಈ ಘಟನೆ ಆಗುತ್ತೆ ಅಂತಂದ್ರೆ ಹಾಗಾದ್ರೆ ಜೈಲಲ್ಲಿ ರಾಜಾತಿಥ್ಯ ಸಿಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ರಾಜ್ಯದಲ್ಲಿರುವಂತಹ ಜೈಲುಗಳಲ್ಲಿನ ರಾಜಾತಿಥ್ಯದ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ರಾಯಚೂರು ಜೈಲು ಕೂಡ ಇದರಿಂದ ಹೊರತಾಗಿಲ್ಲ ಅನ್ನುವಂಥ ಅನುಮಾನವನ್ನ ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ಈ ದೃಶ್ಯ ಮೂಡಿಸ್ತಾ ಇರೋದು. ಶ್ರೀಕಾಂತ್, ಇವಾಗ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಏನು ಸೆಲ್ಗಳಿದಾವೆ, ಎಲ್ಲಾನು ಜೈಲುಗಳಿದಾವೆ. ಆ ಜೈಲುಗಳಲ್ಲಿ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡಿ ಈಗ ಅಮಾನತುಗೊಳ್ತಾರೆ. ಅಂದ್ರೆ ಚಿಕ್ಕ ಜೈಲುಗಳ ಶ್ರೀಕಾಂತ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ನಿಮ್ಮ ಧ್ವನಿ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಿದು. ವಿಚಾರಣೆಗಾಗಿ ಕೋರ್ಟ್ಗೆ ಕೈದಿಯನ್ನ ಕರ್ಕೊಂಡು ಬರ್ತಾರೆ. ಆ ಪೊಲೀಸ್ ವಾಹನದಲ್ಲಿ ಆ ಕೈದಿ ಇದ್ದಾನೆ. ಆ ಕೈದಿಯನ್ನ ಆತನ ಸಂಬಂಧಿಕ ಹೊರಗಡೆಯಿಂದ ಕಿಟಕಿನಲ್ಲಿ ಮೀಟ್ ಆಗ್ತಾನೆ. ಮೀಟ್ ಆಗುವಂತಹ ಸಂದರ್ಭದಲ್ಲಿ ಕೈ ಕಾಸು ಕೊಡ್ತಾನೆ, ಜೊತೆಗೆ ಮಾತನಾಡೋದಕ್ಕೆ ಫೋನ್ ಅನ್ನ ಕೂಡ ನೀಡ್ತಾನೆ. ಪೊಲೀಸರ ಸಮ್ಮುಖದಲ್ಲೇ ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿನೇ ರಾಯಚೂರಲ್ಲೂ ಕೂಡ ಕೈದಿಗಳಿಗೆ ರಾಜಾತಿಥ್ಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.